ಹೇಯ್ ಅಯ್ಯೋ ಅಯ್ಯೋ ಅಣ್ಣ ಅಣ್ಣ ಎದ್ದೇಳಿ. ವಕೀಲ್ ಸಾಹೇಬ್ರೆ, ಏನಾದ್ರೂ ಮಾಡಿ ನಂಗೆ ತುಂಬಾ ಭಯ ಆಗ್ತಿದೆ. ಫೋನ್ ಕೊಡಿ. ಫೋನ್ ತಗೊಳ್ಳಿ. ಬೇಗ ಫೋನ್ ಮಾಡಿ. ಹಲೋ, ಬೇಗ ಆಂಬ್ಯುಲೆನ್ಸ್ ತಗೊಂಡ್ ಬನ್ನಿ. ಎಲ್ಲ ಆಂಬ್ಯುಲೆನ್ಸ್ ತಗೊಂಡ್ ಬನ್ನಿ. ಪೊಲೀಸರಿಗೂ ಕೂಡ ಕಾಲ್ ಮಾಡು. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ? ಅನಾವಶ್ಯಕವಾಗಿ ಅನ್ನದಾನ ಅಂತ ಕರೆದು ವಿಷ ಹಾಕಿ ಸಾಯಿಸ್ತಿದ್ದೀರಾ. ಇವ್ರು ಯಾರು ಬದುಕುಳಿಯೋ ಚಾನ್ಸೇ ಇಲ್ಲ. ಕಾವೇರಿ ಜೈಲಿಂದ ಹೊರಗೆ ಬರೋ ಚಾನ್ಸೂ ಇಲ್ಲ. ನಡೀರಿ, ಆ ಗಾಡಿ ಎಲ್ಲ ಈ ಕಡೆ ತಗೊಂಡ್ ಬನ್ನಿ. ಬೇಗ ತಗೊಂಡ್ ಬನ್ನಿ. ಅಮ್ಮ, ನಮ್ಗೆ ಯಾಕೆ ಈ ರೀತಿ ಆಗ್ತಿದೆ? ಭಯ ಪಡ್ಬೇಡಿ. ನಿಮ್ಮವ್ರಿಗೆಲ್ಲ ಏನು ಆಗಲ್ಲ. ನಾನ್ ಗ್ಯಾರಂಟಿ ಕೊಡ್ತೀನಿ. ಏನಾಗಲ್ಲ. ಡಾಕ್ಟರ್, ಇವಾಗ ಅವರೆಲ್ಲ ಹೇಗಿದ್ದಾರೆ? ಡಾಕ್ಟರ್, ಏನಾಯ್ತು? ಅಮ್ಮ, ನಮ್ಮ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಎಲ್ರ ಪರಿಸ್ಥಿತಿನೂ ತುಂಬಾ ಕ್ರಿಟಿಕಲ್ ಆಗಿದೆ. ಯಾರು ಉಳ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಈ ಮಾತು ಹೇಳೋದಕ್ಕೆ ನನಗೆ ಬೇಜಾರಾಗ್ತಾ ಇದೆ, ಆದರೆ ಇದೇ ನಿಜ. ಡಾಕ್ಟರ್, ಅಮ್ಮೋರೆ ಬೇಡ ಅಂದ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರು ಅಮ್ಮೋರೆ. ಅಂತವ್ರಿಗೆ ವಿಷ ಹಾಕ್ಬಿಟ್ರ ಅಮ್ಮೋರೆ. ಹಾಗನ್ಬೇಡಿ ಅಪ್ಪ, ಹಾಗನ್ಬೇಡಿ. ನೀವ್ ಚೆನ್ನಾಗಿರಿ ಅಮ್ಮ. ಅಮಾಯಕರು ಪ್ರಾಣ ತೆಗೆದು ಅವ್ರ ಸಮಾಧಿ ಮೇಲೆ ಮನೆ ಕಟ್ಟಿ. ಅಯ್ಯೋ, ಹಾಗನ್ಬೇಡಿ ಅಮ್ಮ, ಹಾಗನ್ಬೇಡಿ. ಅವ್ರಿಗೇನು ಆಗಲ್ಲ. ಹಾಗೆ ಹೇಳ್ಬೇಡಿ. ನಿಮಗ್ ಕೈ ಮುಗಿತೀನಿ. ಇದೆಲ್ಲದಕ್ಕೂ ಕಾರಣ ಈ ಕಾವೇರಿನೇ. ಅಮಾಯಕರ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾಳೆ. ಹೊಟ್ಟೆ ಹಸುವು ಅಂತ ಬಂದ್ರೆ ಅವ್ರ ಕುಟುಂಬಕ್ಕೆ ಕಣ್ಣೀರ್ನ ಹಾಕಿಸ್ತಿದ್ದಾಳೆ. ಇಂಥವ್ರನ್ನೆಲ್ಲ ಅಷ್ಟೇ ಈಸಿಯಾಗಿ ನಾವು ಸುಮ್ನೆ ಬಿಡ್ಬಾರ್ದು ಅತ್ತೆ. ಇನ್ನೊಬ್ರು ಜೀವನ್ ತೆಗಿಯೋರು ಜೀವಂತವಾಗಿರೋದಕ್ಕೆ ಯೋಗ್ಯರಲ್ಲ. ಕಾವೇರಿನ ಪೊಲೀಸರಿಗೆ ಒಪ್ಸೋಣ ಅತ್ತೆ. ವೈದಿಕ, ಏನ್ ಮಾತಾಡ್ತಿದ್ಯಾ? ಕಾವೇರಿ ಅವ್ರ ಜೀವದ ಜೊತೆ ಯಾಕೆ ಆಟ ಆಡ್ತಾಳೆ? ಯಾಕೆ? ಕಾವೇರಿ ಬಗ್ಗೆ ನಿಮಗ್ ಗೊತ್ತಿಲ್ವಾ? ನೀವು ಹೀಗೆ ಮಾತಾಡ್ತಿದ್ದೀರಲ್ಲ. ಇವ್ರು ಯಾವಾಗ್ಲೂ ಹಿಂಗೆ ಮಾತಾಡೋದು. ಆದ್ರೂ ಆ ಅಮಾಯಕರನ್ನ ಸಾಯಿಸೋ ಅಗತ್ಯ ಏನಿದೆ ಕಾವೇರಿಗೆ? ಅಜ್ಜಿ, ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿರೋದು. ಅದ್ರಲ್ಲಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ನೋಡಿದ್ದಾರೆ. ಅಜ್ಜಿ, ನಾನು ಯಾವ ತಪ್ಪು ಮಾಡಿಲ್ಲ ಅಜ್ಜಿ. ನನಗೆ ಗೊತ್ತಮ್ಮ. ಆದ್ರೆ ಅದು ನಿರೂಪಿಸೋದಕ್ಕೆ ಇವ್ರಿಗೇನು ಆಗ್ದಿರೋ ಹಾಗೆ ನೋಡ್ಕೋಬೇಕು.
ಎಲ್ರೂ ಸತ್ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ನನಗ್ ಗೊತ್ತಿರೋ ಔಷಧಿಯಿಂದ ಅವ್ರನ್ನ ಹೇಗ್ ಬದುಕಿಸ್ಬೇಕು ಅಂತ ನಾನ್ ನೋಡ್ತೀನಿ. ನೀನ್ ಮಾಡ್ ಕಾವೇರಿ, ನಿನ್ನಿಂದ ಅವ್ರನ್ನ ಬದುಕ್ಸಕ್ಕಾಗುತ್ತೆ. ಹೌದು ಅಮ್ಮೋರೆ, ನಮ್ಗೆ ಸರಿಯಾದ ಗಿಡಮೂಲಿಕೆ ಸಿಕ್ಕಿದ್ರೆ ಇವರಲ್ಲಿ ಯಾರೋ ಒಬ್ರು ಸಾಯ್ದ ಹಾಗೆ ಕಾಪಾಡ್ಕೋಬಹುದು ನಾವು. ಆಯ್ತು ನಾರಾಯಣಮ್ಮ. ಅಮ್ಮ, ನಮಗ್ ಜಾಸ್ತಿ ಸಮಯ ಇಲ್ಲ, ಬಾ. ಆ ಅತ್ತೆ, ಡಾಕ್ಟರೇ ಕಾಪಾಡೋದು ಕಷ್ಟ ಅಂತ ಹೇಳ್ತಾ ಇರುವಾಗ ಕಾವೇರಿ ಹೇಗ್ ಕಾಪಾಡ್ತಾಳೆ? ನನಗ್ ಯಾಕೋ ಅವರಿಬ್ರು ಅಲ್ಲಿಂದನೇ ಓಡ್ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ವೈದಿಕಾ, ಕಾವೇರಿ ಆ ರೀತಿ ಕೆಲಸ ಮಾಡಲ್ಲ. ಪೃಥ್ವಿ, ಕಾವೇರಿ ನಾರಾಯಣಮ್ಮ ಹಾಗೆ ಮಾಡೋರಲ್ಲ. ಅವ್ರು ಖಂಡಿತ ಬರ್ತಾರೆ. ಆದ್ರೆ ಇವ್ರಿಗೋಸ್ಕರ ನೀನ್ ಹೋಗು. ಇವ್ರು ಯಾಕೋ ನಂಬ್ತಾ ಇಲ್ಲ. ಇವ್ರು ನಂಬೋದಕ್ಕೋಸ್ಕರ ನೀನ್ ಹೋಗು. ಆಗ್ಲಾದ್ರೂ ಕಾವೇರಿ ಮತ್ತೆ ನಾರಾಯಣಮ್ಮನ ಬಗ್ಗೆ ಇವ್ರಿಗೆ ನಂಬಿಕೆ ಬರ್ಬೋದು. ಹೋಗು ಬೇಗ. ಆಗ್ಲಿ, ಹಾಗೆ ಆಗ್ಲಿ ರಾಜಮಾತೆ. ವೈದಿಕಾ, ಈ ರೀತಿ ಆಗುತ್ತೆ ಅಂತಲೇ ಆಲ್ರೆಡಿ ನಮ್ಮವ್ರನ್ನ ಹಾಸ್ಪಿಟಲ್ ಹೊರಗೆ ಬರೋಕ್ಕೆ ಕೇಳಿದ್ದೀನಿ. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಅವರೇ ಫಾಲೋ ಮಾಡ್ತಾರೆ. ಬರ್ತೀನಿ. ಏನಮ್ಮ ಇದು ಎಲ್ಲ ನಮ್ಗೆ ಹೀಗಾಗುತ್ತೆ? ಏಯ್, ಹಾಸ್ಪಿಟಲ್ ಹತ್ರನೇ ಇದ್ದೀರಲ್ವಾ? ಹೌದು ಯಜಮಾನ್ರೆ. ಹಾಂ ಸರಿ. ಕಾವೇರಿ ಅವಳಮ್ಮ ಇಬ್ಬರು ಸೇರಿಕೊಂಡು ಯಾವುದೋ ಮೂಲಿಕೆ ತರಕ್ಕೆ ಹೋಗಿದ್ದಾರೆ. ಅವ್ರನ್ನ ಫಾಲೋ ಮಾಡಿ ಅಲ್ಲೇ ಎತ್ಬಿಡಿ. ಸರಿ ಯಜಮಾನ್ರೆ. ಓಕೆ. ಕಾವೇರಿ, ತಗೋ ಕಾವೇರಿ. ಇಲ್ಲ, ಯಾರೋ ಬೇಕು ಅಂತಾನೆ ನಿನ್ನನ್ನು ಸಿಕ್ಕಾಕಿಸ್ಬೇಕು ಅಂತ ಮಾಡಿದ್ದಾರೆ. ನನ್ಗೂ ಹಾಗೆ ಅನಿಸ್ತಿದೆ ಅಮ್ಮ. ಮೊದ್ಲು ಅವ್ರ ಪ್ರಾಣ ಹೋಗ್ದಿರೋ ಹಾಗೆ ನಾವ್ ನೋಡ್ಕೋಬೇಕಮ್ಮ. ಅದಾದ್ಮೇಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಬೇಗ ಅಮ್ಮ. ಅವರಲ್ಲಿ ಯಾರಿಗೂ ಏನು ಆಗಲ್ಲ ಕಾವೇರಿ. ನಾವ್ ಎಲ್ರನ್ನೂ ಕಾಪಾಡ್ಬೋದು. ಬೇಗ ಬೇಗ. ಹಾ ಸರಿ, ಇದ್ರಲ್ಲಿ ಹಾಕಮ್ಮ. ಅಗ್ನಿದೇವ್, ಕಾವೇರಿ ಆ ಗಿಡಮೂಲಿಕೆಯನ್ನು ತಗೊಂಡ್ ಬರ್ತಾಳೆ ಅಂತ್ಯಾ? ಕಾವೇರಿ ಅವ್ರಿಗೆ ಆ ಮೂಲಿಕೆ ಸಿಕ್ಕಿದ್ರು ಅವರು ಇಲ್ಲಿವರೆಗೂ ಬರೋದು ತುಂಬ ಕಷ್ಟ. ಕಾವೇರಿ, ಬೇಗ ಬನ್ನಿ. ಅಲ್ಲಿ ಅವ್ರಿಗೆಲ್ಲ ಏನಾಗ್ತಿದ್ಯೋ ಅಂತ ರಾಜಮಾತೆ ಕಂಗಾಲಾಗಿದ್ದಾರೆ. ಬನ್ನಿ ವಕೀಲ್ ಸಾಹೇಬ್ರೆ, ಬಾ ಅಮ್ಮ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪೃಥ್ವಿ ಹೋಗಿದ್ದಾನೆ ಅನ್ಸುತ್ತೆ ಅಗ್ನಿದೇವ್. ಅವ್ರನ್ನ ತಡೆಯೋದಕ್ಕೆ ನಮ್ಮವರೇ ಹೋಗಿದ್ದಾರೆ ವೈದಿಕ. ಆಗ್ಲೇ ನಿನಗೆ ಹೇಳಿದ್ನಲ್ಲ. ಏಯ್, ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ರೋ. ಯಾವ ಕಾರಣಕ್ಕೂ ಅವ್ರು ಮಿಸ್ ಆಗಬಾರ್ದು. ಈ ಸಲ ಅವ್ರ ಶವ ಆಸ್ಪತ್ರೆಗೆ ಸೇರ್ಬೇಕು. ಹೋಗ್ರೋ.
ಇದ್ರಲ್ಲಿ ಹಾಕಮ್ಮ. ಬನ್ನಿ. ಬಾ. ಏಯ್, ಈ ಕಡೆ ಇದ್ದಾರೆ, ಬರ್ರೋ. ಬಾ ಅಮ್ಮ, ಬನ್ನಿ ಸಾಹೇಬ್ರೆ. ಏಯ್, ಈ ಕಡೆ ಯಾಕೆ ಬಂದ್ರಿ? ಕೆಲವು ಜನ ಸಾವು ಬದುಕಿನ ಮಧ್ಯೆ ಇದ್ದಾರೆ, ಅವ್ರನ್ನ ಕಾಪಾಡೋದಕ್ಕೆ ನಾವ್ ಈ ಗಿಡ ಮೂಲಿಕೆಗೋಸ್ಕರ ಬಂದ್ವಿ. ಇಲ್ಲಿ ಗಿಡ ಮೂಲಿಕೆ ತಗೊಂಡೋಗೋದಕ್ಕೆ ಬಿಡೋದಿಲ್ಲ. ಹಾಗಲ್ಲ, ಆ ಗಿಡಮೂಲಿಕೆಯಿಂದ ನಿಮ್ಗೇನು ಉಪಯೋಗ ಆಗಲ್ಲ. ಆ ಗಿಡಮೂಲಿಕೆಯಿಂದ 15 ಜನದ ಪ್ರಾಣ ಕಾಪಾಡ್ಬೋದು ನಾವು. ಪ್ಲೀಸ್ ತಡಿಬೇಡಿ ನಮ್ನ. ನೀವಿಲ್ಲಿ ಬಂದಿರೋದೇ ತಪ್ಪು, ಅದ್ರಲ್ಲಿ ನನಗೆ ಎದುರು ಮಾತಾಡ್ತಾ ಇದ್ದೀರಾ. ಮೊದ್ಲು ಅದನ್ನ ಕೊಡಿಲಿ. ಅಷ್ಟಕ್ಕದನ್ನ ತಗೊಂಡ್ ಹೋಗ್ಬೇಡ ಅಂತ ಹೇಳಕ್ ನೀನ್ ಯಾರೋ? ವಕೀಲ್ ಸಾಹೇಬ್ರೆ, ಈಗ ಜಗಳ ಮಾಡೋಷ್ಟು ಸಮಯ ಇಲ್ಲ, ನಾವ್ ಆದಷ್ಟು ಬೇಗ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀರಾ? ವಕೀಲ್ ಸಾಹೇಬ್ರೆ ಬನ್ನಿ. ಅಮ್ಮ ಬಾ. ಕಾವೇರಿ ನಾರಾಯಣಮ್ಮ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನು ಬರ್ಲಿಲ್ವಲ್ಲ. ಅಲ್ಲೇನಾಗಿದೆಯೋ ಏನೋ. ಅಮ್ಮ, ಅವ್ರಿಗೆ ಬೇಕಾಗಿರೋ ಗಿಡಮೂಲಿಕೆ ಸಿಗ್ಬೇಕಲ್ಲ ಅಮ್ಮ. ಸಿಗಲ್ಲ ಅಣ್ಣ. ಅವ್ರು ಹೋಗಿರೋದು ಮೂಲಿಕೆಗೋಸ್ಕರ ಆದ್ರೆ ಸಿಗ್ಬೋದು. ಅವರು ಹೋಗಿದ್ದು ಪೊಲೀಸರಿಂದ, ಅವರನ್ನ ಅವರು ತಪ್ಪಿಸ್ಕೊಳಕ್ಕಣ್ಣ. ಇಲ್ಲ, ಅವ್ರು ಯಾವತ್ತೂ ಆಗ ಮಾಡಲ್ಲ. ಹಾಸ್ಪಿಟಲ್ ಇರೋರ್ ಪರಿಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ. ಡಾಕ್ಟ್ರೇ ಬಂದು ಕ್ಲಿಯರ್ ಆಗಿ ಹೇಳಿ ಹೋದ್ರಲ್ವಾ, ಅವರಲ್ಲಿ ಯಾರು ಕೂಡ ಜೀವಂತವಾಗಿರಲ್ಲ ಅಂತ. ಹೀಗೂ ಪೊಲೀಸ್ ಕೇಸ್ ಆಗತ್ತಲ್ವಾ ಅಂತ ಅಲ್ಲಿಂದ ಹಾಗೆ ಓಡೋಗಿರ್ತಾರೆ ಅನ್ಸುತ್ತೆ. ಅಜ್ಜಿ, ಅಂತವ್ರನ್ನೆಲ್ಲ ಮನೇಲಿ ಇಟ್ಕೋಬಾರ್ದು. ಇವಾಗ ನೋಡಿ, ಇವಳು ಮಾಡಿರೋ ಕೆಲ್ಸಕ್ಕೆ ನಮ್ಮ ಮರ್ಯಾದೆ ಹೋಗ್ತಾ ಇದೆ. ಪಾಪ, ಇವ್ರನ್ನೆಲ್ಲ ನೋಡಿ ಅಜ್ಜಿ ಎಷ್ಟು ನೋವು ಪಡ್ತಿದ್ದಾರೆ. ನೀನು ಏನ್ ಕಲ್ಯಾಣಿ ಹೀಗ್ ಮಾತಾಡ್ತಿದ್ಯಾ? ಹೇಗಾದ್ರೂ ಇವ್ರನ್ನ ಬದುಕಿಸ್ಬೇಕು. ಬದುಕ್ತಾರೆ ನಿಮ್ಮವರು. ಕಾವೇರಿ ಹೋಗಿದ್ದಾಳಲ್ವಾ, ಔಷಧಿನ ತಗೊಂಬರ್ತಾಳೆ. ದೊಡ್ಡಮ್ಮ, ಇದನ್ನೆಲ್ಲ ಮಾಡಿರೋರ್ನ ನಾವು ಸುಮ್ಮನೆ ಬಿಡಬಾರ್ದು. ಮರಕ್ಕೆ ಕಟ್ಟಾಕಿ ಕಲ್ಲಲ್ಲಿ ಹೊಡಿಬೇಕು. ಹೌದು, ಕಲ್ಲಲ್ಲಿ ಹೊಡಿಬೇಕು. ನಮ್ಮವ್ರನ್ನ ಸಾಯಿಸಿದ್ದಕ್ಕೆ ಇವ್ರನ್ನ ಹೊಡೆದು ಸಾಯಿಸ್ಬೇಕು. ಅಯ್ಯೋ, ಹೌದು. ನಿಮ್ಮೆಲ್ರಿಗೂ ಕೈ ಮುಗ್ದು ಬೇಡ್ಕೋತೀನಿ. ಕಾವೇರಿ ಅಂತವಳಲ್ಲ. ಕಾವೇರಿ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ದಯವಿಟ್ಟು ಕಾವೇರಿನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮ ಅರಿಶಿನ ಕುಂಕುಮ ಹಳ್ಸೋದ್ರು ನಿಮ್ಗೇನು ತೊಂದ್ರೆ ಇಲ್ವಾ? ಅಯ್ಯಯ್ಯೋ ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿಮ್ಮ. ನಾವ್ ಹೆತ್ಮಕ್ಳು ಸತ್ತೋದ್ರು ನಿಮ್ಗೇನು ತೊಂದ್ರೆ ಇಲ್ಲ, ಯಾಕಂದ್ರೆ ನಮ್ ಪ್ರಾಣಕ್ಕೆ ಬೆಲೆನೇ ಇಲ್ವಲ್ಲ. ಅಯ್ಯೋ, ಹಾಗೆ ಯಾಕೆ ಮಾತಾಡ್ತೀರಾ? ಬೇಡಮ್ಮ, ನಮ್ ಪ್ರಾಣ ಹೋದ್ರೂ ನಿಮ್ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ನೀವು. ಇದು ಅನ್ಯಾಯ ಯಜಮಾನ್ರೆ. ನೋಡಮ್ಮ, ತಪ್ಪು ನಡೆದಿದೆ. ಅದ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಏನೂ ಗೊತ್ತಿಲ್ಲ. ಕಾವೇರಿ ಪ್ರಾಣ ಉಳಿಸ್ತಾಳೆ ಹೊರತು ಪ್ರಾಣ ತೆಗಿಯೋ ಕ್ರೂರಿ ಅಲ್ಲಮ್ಮ. ನನ್ನ ನಂಬಿ, ದಯವಿಟ್ಟು ನನ್ನ ನಂಬಿ. ಕಾವೇರಿ ಬೇಗ ಬಾರಮ್ಮ. ಕಾವೇರಿ ಬಂದ್ಯಮ್ಮ. ಬಂದ್ಬಿಟ್ಲು. ಅಪ್ಪ ಬಂದ್ವಿ. ಹೋಗು. ಹೋಗ್ಬೇಡ ನೀನು. ಇರೋ ಪ್ರಾಣನೂ ಸಾಯಿಸ್ತೀಯ ನೀನು. ಈ ಒಂದ್ಸಲ ನಮ್ಮ ಮಾತ್ ನಂಬಿ ಅಮ್ಮ. ನಿಮ್ ಮಕ್ಕಳಿಗೆ ಏನೂ ಆಗಲ್ಲ, ನೀವ್ ಹೆದರ್ಬೇಡಿ. ಪ್ಲೀಸ್ ಕಾವೇರಿ, ನೀನು ಹೋಗಮ್ಮ.
ನಿಮ್ಮ ಮನೆಯವ್ರಿಗೆ ಏನಾಗಲ್ಲ. ನಿಮ್ ಮಕ್ಕಳಿಗೆ ಏನೂ ಆಗಲ್ಲಮ್ಮ. ಅಷ್ಟಕ್ಕೂ ಇವ್ರು ಹೇಗೆ ಬಂದ್ರು? ಅಲ್ಲಿ ನಮ್ಮವ್ರು ಏನು ಮಾಡ್ತಿದ್ದಾರೆ? ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಿಮ್ಮವರೆಲ್ಲ ಬದುಕ್ತಾರೆ. ಡಾಕ್ಟ್ರೇ, ನಂಗೊಂದು ಅವಕಾಶ ಕೊಡಿ. ಗಿಡಮೂಲಿಕೆಯಿಂದ ಅವ್ರ ಪ್ರಾಣ ನಾನು ಉಳಿಸ್ತೀನಿ. ಸರಿ ಅಮ್ಮ, ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ನೀವು ಪ್ರಯತ್ನಿಸ್ತೀರಂದ್ರೆ ಇನ್ನೇನ್ ಬೇಕು ಹೇಳಿ? ನಮ್ಮ ಕೈಯಲ್ಲಂತೂ ಆಗ್ಲಿಲ್ಲ. ಪೊಲೀಸರನ್ನ ನೀವೇ ನೋಡ್ಕೋಬೇಕು. ಸರಿ ಡಾಕ್ಟರ್. ಅಪ್ಪ ಗಣೇಶ, ಯಾವುದೇ ಪ್ರಾಣಹಾನಿ ಆಗದೆ ಇರೋ ಥರ ನೋಡ್ಕೊಪ್ಪ. ನಿನ್ನನ್ನೇ ನಂಬಿದೀವಿ, ಎಲ್ರನ್ನೂ ಕಾಪಾಡು. ಅಮ್ಮ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಕಾವೇರಿ ಔಷಧಿ ತಂದಿದ್ದಾಳಲ್ಲ, ಅವ್ರ ಪ್ರಾಣಕ್ಕೇನು ಆಗಲ್ಲಮ್ಮ. ಒಳಗಡೆ ಅಡ್ಮಿಟ್ ಆಗಿರೋರಲ್ಲಿ ಒಬ್ರು ಕೂಡ ಬದುಕಬಾರ್ದು. ಕಾವೇರಿ ನಾರಾಯಣಮ್ಮನ ಕತೆ ಇಲ್ಲಿಗೆ ಮುಗಿಬೇಕು. ನಿಮ್ಗೇನು ಆಗಲ್ಲ, ಏನೂ ಆಗಲ್ಲ. ಅಮ್ಮ, ಡಾಕ್ಟರ್ ಕೂಡ ಉಳ್ಸಕ್ಕಾಗ್ದೇ ಇರೋ ಪ್ರಾಣನ ಪ್ರಕೃತಿ ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಇವರಲ್ಲಿ ಒಬ್ರು ಕೂಡ ಬದುಕಲ್ಲ ಅಂತ ಹೇಳಿದ್ರಿ ಅಲ್ವಾ ಡಾಕ್ಟರ್? ಈಗ ನೀವೇ ಹೋಗಿ ಒಬ್ರು ಪ್ರಾಣ ಕೂಡ ಹೋಗ್ಲಿಲ್ಲ ಅಂತ ಹೇಳಿ. ಸರಿನಮ್ಮ. ನಿಮ್ಗೆ ಯಾರಿಗೂ ಏನೂ ಆಗಲ್ಲ, ನಾವಿದ್ದೀವಿ. ಡಾಕ್ಟ್ರೇ, ಏನಾಯ್ತು? ಚಿಂತೆ ಮಾಡೋವಂಥದ್ದು ಏನೂ ಇಲ್ಲ. ನಿಮ್ಮವರೆಲ್ಲ ಔಟ್ ಆಫ್ ಡೇಂಜರ್. ಭಗವಂತ, ಯಾರ ಪ್ರಾಣಕ್ಕೂ ಯಾವ ತೊಂದರೆನೂ ಇಲ್ಲ. ನಾನು ಹೇಳಿದ್ನಲ್ಲ ನಿಮ್ಮವ್ರು ಬದುಕ್ತಾರೆ ಅಂತ. ತುಂಬಾ ಉಪಕಾರ ಆಯ್ತು ಡಾಕ್ಟ್ರೇ. ಇಟ್ಸ್ ಓಕೆ. ನಿಮ್ಮವ್ರನ್ನ ಬದುಕಿಸಿದ್ದು ನಾನಲ್ಲ, ಇವರು. ನಮ್ಮವ್ರನ್ನ ಕಾಪಾಡಿದ್ಕೆ ನಿಂಗೆ ತುಂಬಾ ಧನ್ಯವಾದ ಅಮ್ಮ. ಅಯ್ಯೋ, ಪರವಾಗಿಲ್ಲ ಅಮ್ಮ. ಅಮ್ಮ, ಕಾವೇರಿ, ನನ್ನ ಕಾವೇರಿ ಬದುಕಿಸಿದ್ಲು. ನಮ್ಮವ್ರನ್ನ ನೋಡ್ಬೋದಾ? ಹೋಗಿ ನೋಡಿ. ಅಮ್ಮ ಕಾವೇರಿ, ನನಗೆ ಗೊತ್ತಮ್ಮ ನೀನ್ ಬದುಕಿಸ್ತೀಯ ಅಂತ. ಹಾ,